ಹಾಯ್ ಫ್ರೆಂಡ್ಸ್, ಮಾಜಿ ಪ್ರಧಾನಿ ದೇವೇಗೌಡರು 90 ವರ್ಷ ವಯಸ್ಸಿನಲ್ಲೂ ಗುಂಡು ಕಲ್ಲಿನಂತೆ ಇರೋದು ಹೇಗೆ? ದೊಡ್ಡಗೌಡರ ಗಟ್ಟಿತನದ ಹಿಂದಿನ ಗುಟ್ಟೇನು? ಬೆಳಗ್ಗೆ ಎಷ್ಟು ಗಂಟೆಗೆ ಏಳ್ತಾರೆ? ಇವರ ಆಹಾರ ಶೈಲಿ ಹೇಗಿದೆ? ದೊಡ್ಡಗೌಡರು ಇಂದಿಗೂ ಆರೋಗ್ಯ ಮೇಂಟೈನ್ ಮಾಡ್ತಿರೋದು ಹೇಗೆ? ಇವರ ಆಸ್ತಿ ಎಷ್ಟು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ದೇವೇಗೌಡರು ಯಾವುದೇ ಪಕ್ಷದವರಾಗಿರಲಿ, ಆದರೆ ಕರ್ನಾಟಕದಿಂದ ದೇಶದ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿದ ಏಕೈಕ ವ್ಯಕ್ತಿ ಅನ್ನೋದು ಹೆಮ್ಮೆಯ ವಿಚಾರ. ಇವರಿಗೆ 90 ವರ್ಷ ವಯಸ್ಸಾಗಿದೆ. ಆದರೂ ಕೂಡ ಇಂದಿಗೂ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದಾರೆ. ಪ್ರಮುಖ ಅಧಿವೇಶನಗಳು ನಡೆಯುವಾಗ ಮಿಸ್ ಮಾಡದೆ ಸಂಸತ್ಗೆ ಹೋಗ್ತಾರೆ. ಇವರ ಕಮಿಟ್ಮೆಂಟ್ಗೆ ದೇಶದ ಪ್ರಧಾನಿ ಮೋದಿ ಕೂಡ ಈಗಾಗಲೇ ಹಾಡಿ ಹೊಗಳಿದ್ದಾರೆ. ಈಗಿನ ಜಮಾನ ಹೇಗಿದೆ ಅಂದರೆ 20-30 ವರ್ಷಕ್ಕೆಲ್ಲ ಒಂದಲ್ಲ ಒಂದು ಆರೋಗ್ಯದ ಸಮಸ್ಯೆಗಳು ಕಾಡೋಕೆ ಶುರುವಾಗುತ್ತೆ. ಆದರೆ ಇವರಿಗೆ 90 ವರ್ಷ ವಯಸ್ಸಾಗಿದ್ರೂ ಕೂಡ ಗಟ್ಟಿಮುಟ್ಟಾಗಿದ್ದು ಆರೋಗ್ಯವನ್ನು ತುಂಬ ನೀಟಾಗಿ ಕಾಪಾಡಿಕೊಂಡು ಬಂದಿದ್ದಾರೆ. ಪ್ರಧಾನಿ ಮೋದಿ ಬಿಜೆಪಿಗೆ ಸೇರಿದವರಾದ್ರೂ ಕೂಡ ದೇವೇಗೌಡರನ್ನ ತುಂಬ ಗೌರವಯುತವಾಗಿ ಕಾಣ್ತಾರೆ. ಅವರ ಸಲಹೆಗಳನ್ನ ಕೇಳ್ತಾರೆ. ಅಂದ್ರೆ ದೊಡ್ಡಗೌಡರ ಕದರ್ ಹೇಗಿದೆ ಅಂತ ಅಂದಾಜು ಮಾಡ್ಬೋದು. ಪ್ರತಿದಿನ 6 ಗಂಟೆಗೆ ಎದ್ದೇಳ್ತಾರೆ. ಈಗಿನವರು ಹೇಗೆ ಅಂದ್ರೆ ಸೂರ್ಯ ನೆತ್ತಿಗೇರಿದ ಮೇಲೆ ಅವರಿಗೆ ಬೆಳಕಾಗುತ್ತೆ. ಆದರೆ ದೇವೇಗೌಡರು ಪ್ರತಿದಿನ ಬೆಳಗ್ಗೆ 5:30ರಿಂದ 6 ಗಂಟೆ ಒಳಗೆ ಹೇಳ್ತಾರೆ. ಎಂದಿನಂತೆ ನಿತ್ಯ ಕರ್ಮಗಳನ್ನು ಮುಗಿಸಿ 45 ನಿಮಿಷ ವ್ಯಾಯಾಮ, ಯೋಗ ಮಾಡ್ತಾರೆ. ಇವರಿಗೆ ಯೋಗ ಮಾಡಿಸಲು ಟ್ರೈನರ್ ಕೂಡ ಬರ್ತಾರೆ. ಒಂದು ವೇಳೆ ಯೋಗ ಮಾಡಿಸಲು ಟ್ರೈನರ್ ಬರದೇ ಇದ್ದರೂ ಕೂಡ ಇವರು ಯೋಗ ಮಾಡೇ ಮಾಡ್ತಾರೆ. ಜೂನ್ 21ರಂದು ಯೋಗ ದಿನಾಚರಣೆ ಆಚರಿಸುವಂತೆ ಕೇಂದ್ರ ಸರ್ಕಾರ ಕರೆ ನೀಡಿದಾಗ ದೇವೇಗೌಡರು ಕೂಡ ಯೋಗ ಮಾಡಿದ್ದ ಫೋಟೋಗಳು ವೈರಲ್ ಆಗಿದ್ವು. ದೇವರ ಪೂಜೆ ಮಿಸ್ಸೇ ಇಲ್ಲ. ದೇವೇಗೌಡರು ಯೋಗವನ್ನು ಹೇಗೆ ಮಿಸ್ ಮಾಡೋದಿಲ್ವೋ ಅದೇ ರೀತಿ ದೇವರಿಗೆ ಪೂಜೆ ಮಾಡುವುದನ್ನು ಕೂಡ ಮಿಸ್ ಮಾಡೋದಿಲ್ಲ. ಪ್ರತಿದಿನ ಯೋಗ ಮುಗಿದ ಬಳಿಕ ನೀಟಾಗಿ ಸ್ನಾನ ಮಾಡಿ ದೇವರ ಪೂಜೆ ಮಾಡ್ತಾರೆ. ಧಾರ್ಮಿಕ ಪುಸ್ತಕಗಳನ್ನು ಓದಿ ಒಂದಷ್ಟು ಕಾಲ ಧ್ಯಾನದಲ್ಲಿ ಕಳೀತಾರೆ. ಆಮೇಲೆ 1 ಗಂಟೆ ಕಾಲ ನ್ಯೂಸ್ ಪೇಪರ್ ಓದ್ತಾರೆ. ಕನ್ನಡ ಮಾತ್ರವಲ್ಲ, ಇಂಗ್ಲಿಷ್ ಪೇಪರ್ಗಳನ್ನು ಕೂಡ ಗೌಡ್ರು ಮಿಸ್ ಮಾಡದೆ ಓದ್ತಾರೆ. ಮಧ್ಯಾಹ್ನ ಊಟ ಮಾಡಲ್ಲ, ಮಾಂಸ ತಿನ್ನಲ್ಲ, ಎಣ್ಣೆ ಹೊಡೆಯಲ್ಲ. ಇಷ್ಟಾದ್ಮೇಲೆ ದೇವೇಗೌಡರು ತಿಂಡಿ ತಿಂತಾರೆ. 2 ಇಡ್ಲಿ 1 ಚಪಾತಿ ಅಂತೇನು ಗೌಡ್ರು ಡಯಟ್ ಮಾಡಲ್ಲ. ತಿನ್ನೋವಾಗ ಪೊಗದಸ್ತಾಗಿ ಹೊಟ್ಟೆ ತುಂಬ ಆಹಾರ ಸೇವಿಸ್ತಾರೆ. ಆದರೆ ಮಧ್ಯಾಹ್ನದ ಊಟ ಮಾತ್ರ ಮಾಡೋದೇ ಇಲ್ಲ. ದಿನಕ್ಕೆ 2 ಹೊತ್ತು ಮಾತ್ರವೇ ಆಹಾರ ಸೇವಿಸ್ತಾರೆ ಅಂತಾರೆ ಬಲ್ಲವರು. ನಿಮಗೆ ಒಂದು ವಿಷಯ ಕೇಳಿದರೆ ಶಾಕ್ ಆಗುತ್ತೆ. ಅದೇನಂದ್ರೆ ದೇವೇಗೌಡರು ಮಾಂಸ ತಿನ್ನಲ್ವಂತೆ. ಅಯ್ಯೋ ಗುರು, ಗೌಡ್ರು ಮಾಂಸ ತಿನ್ನಲ್ಲ ಅಂತ ಕತೆ ಹೊಡಿಬೇಡಿ. ಗೌಡ್ರು ಮುದ್ದೆ ಮಾಂಸದೂಟ ಸಖತ್ತಾಗೆ ಬ್ಯಾಟಿಂಗ್ ಮಾಡ್ತಾರೆ ಅಂತ ನೀವು ಹೇಳ್ಬೋದು. ಆದರೆ ಅವರನ್ನು ಹತ್ತಿರದಿಂದ ಬಲ್ಲವರು ಹೇಳೋ ಪ್ರಕಾರ ದೇವೇಗೌಡರು ಮಾಂಸ ತಿನ್ನಲ್ವಂತೆ. ಶುದ್ಧ ಸಸ್ಯಾಹಾರಿಯಂತೆ. ಊಟದಲ್ಲಿ ಸೊಪ್ಪು, ತರಕಾರಿ, ಮುದ್ದೆ, ಅನ್ನ ಜೊತೆಗೆ ಮಜ್ಜಿಗೆ ತುಂಬಾನೇ ಇಷ್ಟ. ಸಂಜೆ ವೇಳೆಗೆ ಮಿಸ್ ಮಾಡದೆ 1 ಲೋಟ ಕಾಫಿ ಕುಡಿತಾರೆ. ಅದು ಬಿಟ್ಟು ಸ್ನ್ಯಾಕ್ಸು ಪಾಕ್ಸು ಅಂತೇನು ತಿನ್ನೋದಿಲ್ಲ. ಇವೆಲ್ಲದರ ಜೊತೆಗೆ ದೇವೇಗೌಡರಿಗೆ ಎಣ್ಣೆ ಹಾಕೋ ಅಭ್ಯಾಸ ಇಲ್ಲ. ಇವರ ಆರೋಗ್ಯ ಮತ್ತು ದಿನಚರಿಯನ್ನು ಕಳೆದ 15 ವರ್ಷಗಳಿಂದ ಬೋರೇಗೌಡ ಮತ್ತು ದೇವೇಂದ್ರಪ್ಪ ಅನ್ನೋರು ನೋಡ್ಕೋತಾರೆ. ಎಲ್ಲರಿಗೂ ಕೊಡ್ತಾರೆ ಗೌರವ, ಬೇರೆ ಪಕ್ಷದವರಿಗೂ ಕೊಡ್ತಾರೆ ಸಲಹೆ. ಮನೆಗೆ ಬರೋ ಎಲ್ಲರೊಂದಿಗೆ ಇವರು ಗೌರವದ ವರ್ತನೆ ತೋರ್ತಾರೆ. ಇವರ ಭೇಟಿಗೆ ಅಂತ ಪ್ರತಿದಿನವೂ ಹಲವಾರು ಜನ ಬರ್ತಾರೆ. ಎಲ್ಲರನ್ನು ಕರೆದು ಕೂರಿಸಿ ಸಮಾಧಾನವಾಗಿ ಮಾತಾಡ್ತಾರೆ. ಕಷ್ಟಗಳನ್ನು ಮನವಿಗಳನ್ನು ಆಲಿಸ್ತಾರೆ. ಬರೀ JDSನವರಲ್ಲ, ಬೇರೆ ಪಕ್ಷದವರು ಬಂದರೂ ಕೂಡ ನೀಟಾಗಿ ಕೂರಿಸಿ ಸಮಸ್ಯೆ ಆಲಿಸಿ ಸಲಹೆ ಕೊಟ್ಟು ಕಳುಹಿಸ್ತಾರಂತೆ. ಹೀಗೆ ತಮ್ಮ ದಿನ ಕಳೆಯೋ ದೇವೇಗೌಡರು ಹೊರಗೆ ಹೋದ್ರೂ ಸಂಜೆ ವೇಳೆಗೆ ಮನೆಗೆ ಬರ್ತಾರೆ. ಇವರ ಟೈಮಿಂಗ್ ತುಂಬ ಪಕ್ಕಾ ಇರುತ್ತೆ. ಹಿಂದಿನ ದಿನವೇ ಟೈಮ್ ಟೇಬಲ್ ಹಾಕೊಂಡು ಅದರ ಪ್ರಕಾರವೇ ಇಡೀ ದಿನ ಕಳೀತಾರೆ. ಕನ್ನಡಕ ಇಲ್ಲದೆ ಓದ್ತಾರೆ ಪುಸ್ತಕ. ನಾವು ಈಗಾಗಲೇ ಹೇಳಿದ ಹಾಗೆ ದೇವೇಗೌಡರಿಗೆ 90 ವರ್ಷ ವಯಸ್ಸಾಗಿದೆ. ಆದರೂ ತಾವು ಹೊರಗೆ ಹೋಗದೆ ಮನೆಯಲ್ಲೇ ಇದ್ರೆ 2 ಗಂಟೆ ಬುಕ್ ಓದ್ತಾರೆ. ಅದರಲ್ಲೂ ಹೆಚ್ಚಾಗಿ ರಾಮಾಯಣ, ಮಹಾಭಾರತ ಓದ್ತಾರೆ. ಈಗಾಗಲೇ ಅವೆರಡನ್ನು ಓದಿಯಾಗಿದ್ರು ಪದೇ ಪದೇ ಓದ್ತಾರೆ. ಓದೋಕೆ ಕೂತಿದ್ರು ಅಂದರೆ ಯಾರು ಡಿಸ್ಟರ್ಬ್ ಮಾಡಬಾರ್ದು, ಮಾಡಿದರೆ ಕೋಪಗೊಳ್ತಾರಂತೆ. ಆಶ್ಚರ್ಯ ಅಂದರೆ ದೇವೇಗೌಡರು ಇವತ್ತಿಗೂ ಕನ್ನಡಕ ಧರಿಸದೆ ಓದ್ತಾರಂತೆ. ದೇವೇಗೌಡರಿಗಿಂತ ಶ್ರೀಮಂತೆ ಹೆಂಡತಿ ಚೆನ್ನಮ್ಮ. ಫ್ರೆಂಡ್ಸ್, ಹೀಗೆ ದೇವೇಗೌಡರು ತಮ್ಮ ದಿನಚರಿಯಲ್ಲಿ ರಾಜಿ ಆಗೋದೇ ಇಲ್ಲ. ಪ್ರತಿದಿನ ಕಟ್ಟುನಿಟ್ಟಾಗಿ ಫಾಲೋ ಮಾಡ್ತಾರೆ. ಇನ್ನು ದೇವೇಗೌಡರು 2019ರ ಲೋಕಸಭೆ ಚುನಾವಣೆಯಲ್ಲಿ ಸೋಲು ಕಂಡಿದ್ರು. ಆಗ ಇವರು ಸಲ್ಲಿಸಿದ್ದ ಅಫಿಡವಿಟ್ ಪ್ರಕಾರ 1.1 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಆದರೆ ಇವರ ಹೆಂಡತಿ ಚೆನ್ನಮ್ಮ ಬರೋಬ್ಬರಿ 8 ಪಟ್ಟು ಜಾಸ್ತಿ ಅಂದರೆ 9.1 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ.
ಇದು ಅವರು ಘೋಷಿಸಿಕೊಂಡಿರೋ ಆಸ್ತಿ. ಆದರೆ ಘೋಷಿಸಿಕೊಳ್ಳದ ಆಸ್ತಿ ಎಷ್ಟಿದೆಯೋ ಗೊತ್ತಿಲ್ಲ. ಫ್ರೆಂಡ್ಸ್, HD ದೇವೇಗೌಡರ ಲೈಫ್ ಸ್ಟೈಲ್ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.